Hello guys, welcome to Shiv Prakash Physics classes. Hello everyone, how are you? All of you very good. I think ಕರೋನಾ ಇವಾಗ ಎಲ್ಲ ಕಡೆ ಕಡಿಮೆ ಆಗ್ಬಿಟ್ಟು ಎಲ್ಲ ಕಡೆ ಕ್ಲಾಸು ಸ್ಕೂಲು ಎಲ್ಲ ಕಡೆ ಓಪನ್ ಆಗಿದೆ. ಓಕೆ, ಎಲ್ರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲ ನಿಮ್ಮ ಚಾಮುಂಡೇಶ್ವರಿ ತಾಯಿ ನಿಮ್ಮ ಜೀವನದಾಗೆ ಒಳ್ಳೇದು ಮಾಡಲಿ. ಎಲ್ಲರಿಗೂ ದಸರಾ ಹಬ್ಬದಿಂದ ಜೀವನದಲ್ಲಿ ಒಳ್ಳೆ ಸಕ್ಸಸ್ ಸಿಗ್ತಾ ಹೋಗ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂತ ಇವತ್ತು ನಮ್ಮ ಕ್ಲಾಸಲ್ಲಿ ಏನು ಡಿಸ್ಕಷನ್ ಮಾಡೋಣ ಅಂದ್ರೆ, ಓಕೆ, ಇದು ಥಿಯರಿ ಪಾರ್ಟ್ಗೆ ಹೋಗ್ಬೇಕು ಎಕ್ಸಾಮಲ್ಲಿ. ಮತ್ತೇನಂದ್ರೆ ಇದು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಯೂಸ್ ಆಗುತ್ತೆ ಇದು. ಓಕೆ, ಎವ್ರಿ ಎಕ್ಸಾಮ್ ಕಂಪಲ್ಸರಿ ಬಂದೇ ಬರುತ್ತೆ. ಯಾವ್ದು ಎಕ್ಸಾಮು, ಜೆ ಮೇನ್ಸ್ ಆಗಿರ್ಬೋದು, ಕೆ ಸೆಟ್ ಆಗಿರ್ಬೋದು, ಅಥವಾ ನೀಟ್ ಎಕ್ಸಾಮ್ ಆಗಿರ್ಬೋದು, ಅಡ್ವಾನ್ಸ್ ಆಗಿರ್ಬೋದು, ಕಂಪಲ್ಸರಿ ಈ ಕಾನ್ಸೆಪ್ಟ್ ಯೂಸ್ ಮಾಡೇ ಮಾಡ್ತೀರಾ. 100% ಯೂಸ್ ಅದೇ ಆಗುತ್ತೆ. ಓಕೆ, ಅಕಾರ್ಡಿಂಗ್ ಟು ನಾವು ಕರ್ನಾಟಕ ಪಿ ಯು ಬೋರ್ಡ್ ಮಾತಾಡ್ಕೊಂಡ್ರೆ ಡಿರೈವೇಶನ್ ಒಂದಿದೆ. ಓಕೆ, ನಾನು ಹೇಳ್ತೀನಿ ಯಾವ ಡಿರೈವೇಶನ್ ಯಾವ ಥರ ಯೂಸ್ ಮಾಡಬೇಕು ಅಂತ. ನಾವು ಟುಡೇ ವಾಟ್ ಟಾಪಿಕ್ ಐ ಆಮ್ ಡಿಸ್ಕಸಿಂಗ್ ಮೀನ್ಸ್ ಕರೆಂಟ್ ಎಲೆಕ್ಟ್ರಿಸಿಟಿ. ಕರೆಂಟ್ ಎಲೆಕ್ಟ್ರಿಸಿಟಿಯಿಂದ ನಾನು ಕಿರ್ಚಾಫ್ ಲಾಸ್ ನೋಡಿದ್ದೀನಿ, ಮತ್ತೆ ವಿಸ್ಟೋನ್ ನೆಟ್ವರ್ಕ್. ಆ ಕಿರ್ಚಾಫ್ ಲಾಸ್ನ ವಿಸ್ಟೋನ್ ನೆಟ್ವರ್ಕ್ನಲ್ಲಿ ಯಾವ ಥರ ಯೂಸ್ ಮಾಡೋದು, ಅಪ್ಲಿಕೇಶನ್ ಯೂಸ್ ಮಾಡಿ ಅಂತ. ಓಕೆ, ಕಿರ್ಚಾಫ್ ಲಾಸ್, ಫಸ್ಟ್ ಆಫ್ ಆಲ್ ಕಿರ್ಚಾಫ್ ಲಾಸ್ ಅಂದ್ರೆ ಏನು? ಓಕೆ, ಕಿರ್ಚಾಫ್ ಲಾಸ್ ಅಲ್ಲಿ ಟೋಟಲ್ 3 ಟೈಪ್ಸ್ ಇದಾವೆ. ಕಿರ್ಚಾಫ್ ಲಾಸ್, ಓಕೆ, ಈ ಕಿರ್ಚಾಫ್ ಲಾಸ್ ಅಲ್ಲಿ 3 ಟೈಪ್ಸ್ ಇದಾವೆ. ಫಸ್ಟ್ ಲಾ, ಕಿರ್ಚಾಫ್ ಫಸ್ಟ್ ಲಾ, ಸೆಕೆಂಡ್ ಲಾ, ನೆಕ್ಸ್ಟ್ ಥರ್ಡ್ ಲಾ. ಏನ್ ಸರ್ ಇದ್ಯಾವ ಸರ್ ಥರ್ಡ್ ಲಾ ಅಂತ ಇದು? ಓಕೆ, ಇದು ಬೇಡ, ನಾನು ಐ ವಿಲ್ ಟೆಲ್ ಯು ಲೇಟರ್. ಬಟ್ ಇನ್ ಅವರ್ PUC ದೇ ಹ್ಯಾವ್ ಓನ್ಲಿ 2. one ಕಿರ್ಚಾಫ್ ಫಸ್ಟ್ ಲಾ means KCL, ಕಿರ್ಚಾಫ್ ಸೆಕೆಂಡ್ ಲಾ means KVL. This is also called, okay, junction law ಅಂತ ಕರೀತಾರೆ, ಜಂಕ್ಷನ್ ಲಾ. ನೆಕ್ಸ್ಟ್ ದಿಸ್ ಆಲ್ಸೋ ಕಾಲ್ಡ್ ನೋಡ್ ಲಾ. ಓಕೆ, ನಾವು ನೀವು ನೋಡೋದಲ್ಲ, ನೋಡ್ ಲಾ ಅಂತ. ಓಕೆ, ನೆಕ್ಸ್ಟ್ KVL ಯಾವ ತರ ಕರೀತಾರೆ ಅಂದ್ರೆ ಏನಂತ ಕರಿಬಹುದು? ಲೂಪ್ ಲಾ, ನೆಕ್ಸ್ಟ್ ಮೆಶ್ ಲಾ, ನೆಕ್ಸ್ಟ್ ಕಿರ್ಚಾಫ್ ವೋಲ್ಟೇಜ್ ಲಾ, ನೆಕ್ಸ್ಟ್ ಇದನ್ನ ಕಿರ್ಚಾಫ್ ಕರೆಂಟ್ ಲಾ ಅಂತಾನು ಕರೀತಾರೆ. ನೋಡಿ, ಎಕ್ಸಾಮ್ ಅಲ್ಲಿ ಇದೇ ತರ ಕೇಳ್ತಾರೆ. ಕನ್ಫ್ಯೂಸ್ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ, 1 ಮಾರ್ಕ್ಸ್ ಕೇಳ್ಬೇಕಾದ್ರೆ ಥಿಯರಿ ಪಾರ್ಟ್ ಹೇಳ್ತಾ ಇದೀನಿ. ಕಿರ್ಚಾಫ್ ಜಂಕ್ಷನ್ ಲಾ ಅಂದ್ರೆ KCL, ನೋಡ್ ಅಂದ್ರೂ KCL, ಲೂಪ್ ಅಂದ್ರೆ KVL, ಮೆಶ್ ಅಂದ್ರೆ KVL, ಕಿರ್ಚಾಫ್ ವೋಲ್ಟೇಜ್ ಲಾ. ಓಕೆ, ಫಸ್ಟ್ ನಾವು ಕಿರ್ಚಾಫ್ ಫಸ್ಟ್ ಲಾ ಅಂದ್ರೆ ಅಂತ ನೋಡೋಣ. ಓಕೆ, ಈ ಕಿರ್ಚಾಫ್ ಫಸ್ಟ್ ಲಾ ಏನ್ ಹೇಳುತ್ತೆ ಅಂದ್ರೆ, ಈ ಲಾನ ಯಾಕೆ ಯೂಸ್ ಮಾಡಬೇಕು, ಏನಕ್ಕೆ ಯೂಸ್ ಮಾಡಬೇಕು ಕಿರ್ಚಾಫ್ ಲಾಸ್? ನೋಡಿ, ನಮ್ಮ ಸರ್ಕ್ಯೂಟ್ ಅಲ್ಲಿ ಯಾವ ತರ ಕರೆಂಟ್ ಮತ್ತೆ ವೋಲ್ಟೇಜ್ ಹೋಗ್ಬಿಟ್ಟು ವರ್ಕ್ ಆಗುತ್ತೆ ಅಂತ ಸ್ಟಡಿ ಮಾಡಕ್ಕೆ ನಾವು ಕಿರ್ಚಾಫ್ ಲಾಸ್ ನ ಯೂಸ್ ಮಾಡ್ತಾ ಇದ್ದೀವಿ. ಓಕೆ, 1 ಪಾಯಿಂಟ್ ಆಯ್ತಾ? ಈ ಕಿರ್ಚಾಫ್ ಲಾಸ್ ಯಾವ ತರ ಸರ್ಕ್ಯೂಟ್, ನೀವಾಗ ಸರ್ ಬೇರೆ ಎಲ್ಲ ಇದೆ, ಓಮ್ಸ್ ಲಾ ಇದೆ, ಯೂಸ್ ಮಾಡಬಹುದಲ್ಲ. ನೀವೇನಾದ್ರೂ ಕಾಂಪ್ಲಿಕೇಟೆಡ್ ಸರ್ಕ್ಯೂಟ್ಗೆ ಹೋದ್ರೆ ನಾವು ಓಮ್ಸ್ ಲಾ ಈಸಿಯಾಗಿ ಅಪ್ಲೈ ಮಾಡ್ಬಿಟ್ಟು ಸಾಲ್ವ್ ಮಾಡೋಕೆ ತುಂಬಾ ಟೈಮ್ ತಗೊಳುತ್ತೆ, ಮತ್ತೆ ಲೆಂತಿ ಆಗುತ್ತೆ ಪ್ರೋಸೆಸ್. ಆದ್ರೆ ನಾವು ಕಿರ್ಚಾಫ್ ಲಾಸ್ ನ ಅಪ್ಲೈ ಮಾಡ್ಬಿಟ್ಟು ನಾವೇನ್ ಮಾಡಬಹುದು, ಈಸಿಯಾಗಿ ಸಾಲ್ವ್ ಮಾಡ್ತಾ ಹೋಗ್ಬೋದು. ಓಕೆ, ಫಸ್ಟ್ ಕಿರ್ಚಾಫ್ ಫಸ್ಟ್ ಲಾ ಏನು ಅಂತ ನೋಡೋಣ. ಓಕೆ, ಕಿರ್ಚಾಫ್ ಫಸ್ಟ್ ಲಾ ಅಂದ್ರೆ ಏನು, KCL ಅಂದ್ರೆ ಏನು ಅಂತ ನೋಡೋಣ. ಓಕೆ, KCL ಮೀನ್ಸ್ ಕಿರ್ಚಾಫ್ ಕರೆಂಟ್ ಲಾ. KCL ಫಸ್ಟ್ ಕಿರ್ಚಾಫ್ ಕರೆಂಟ್ ಲಾ. ನಾನು ಜನರಲಿ ಐ ವಿಲ್ ಟೆಲ್ ಯು. ಕಿರ್ಚಾಫ್ ಕರೆಂಟ್ ಲಾ ಅಂದ್ರೆ ನಾನು ಸಿಂಪಲ್ ಆಗಿ ಹೇಳ್ತೀನಿ ನೋಡಿ ಕಾನ್ಸೆಪ್ಟ್. ಕಿರ್ಚಾಫ್ ಕರೆಂಟ್ ಲಾ ಅಂದ್ರೆ ನೀವು ಸಿಂಪಲ್ ಆಗಿ ಟೇಕ್ ಒನ್ ಎಕ್ಸಾಂಪಲ್ ಇನ್ ಕಾಲೇಜ್. ಓಕೆ, ಕಾಲೇಜ್ ಸಮ್ ಆಫ್ ಇನ್ಕಮಿಂಗ್ ಸ್ಟೂಡೆಂಟ್ಸ್ ಇಸ್ ಈಕ್ವಲ್, ನೋಡಿ ಇದು ದಿಸ್ ಇಸ್ ಅವರ್ ಕಾಲೇಜ್ ಗೇಟ್. ಓಕೆ, ಸಿಂಪಲ್ ತೊಗೊಳ್ಳಿ, ಲಾಜಿಕ್ ಏನಿದೆ ಕಾನ್ಸೆಪ್ಟ್ ಅರ್ಥ ಆಗ್ಲಿ ಅಂತ. ಓಕೆ, ಇದು ಕಾಲೇಜ್ ಗೇಟ್ ಅಂದ್ರೆ ಸಮ್ ಆಫ್ ಇನ್ಕಮಿಂಗ್ ಸ್ಟೂಡೆಂಟ್ಸ್ ಇಸ್ ಈಕ್ವಲ್ ಟು ಸಮ್ ಆಫ್ ಔಟ್ ಗೋಯಿಂಗ್ ಸ್ಟೂಡೆಂಟ್ಸ್. ಲೈಕ್ ದಟ್. ನೋಡಿ, ನಮ್ ಜಂಕ್ಷನ್ ಆಗಿ ನೋಡಿ, ಸಮ್ ಆಫ್ ಇನ್ಕಮಿಂಗ್ ಕರೆಂಟ್ ಇಸ್ ಈಕ್ವಲ್ ಟು, ಇದನ್ನ ಜಂಕ್ಷನ್ ಅನ್ಕೊಳ್ರಿ, ಯಾವ್ದನ್ನ ಸಮ್ ಆಫ್ ಔಟ್ ಗೋಯಿಂಗ್ ಕರೆಂಟ್. ಅರ್ಥ ಆಯ್ತಾ? ಕಿರ್ಚಾಫ್ ಫಸ್ಟ್ ಲಾ ಅಂದ್ರೆ KCL ಅಂದ್ರೆ ಏನು, ಸಮ್ ಆಫ್ ಇನ್ಕಮಿಂಗ್ ಕರೆಂಟ್ ಇಸ್ ಈಕ್ವಲ್ ಟು ಸಮ್ ಆಫ್ ಔಟ್ ಗೋಯಿಂಗ್ ಕರೆಂಟ್. ಅಥವಾ ನಿಮ್ಗೆ ಹಂಗ ಜನರಲ್ ಆಗ ಅಕಾರ್ಡಿಂಗ್ ಜನರಲ್ ಅಂದ್ರೆ ಸಮ್ ಆಫ್, ಮರ್ತೋಗ್ಬಾರ್ದು, ನೀವು ಮೆಮೊರೈಸ್ ಮಾಡಿ ಸಿಂಪಲ್ ಈಸಿ ಆಗಿದೆ. ಸಮ್ ಆಫ್ ಇನ್ಕಮಿಂಗ್ ಸ್ಟೂಡೆಂಟ್ಸ್ ಇಸ್ ಈಕ್ವಲ್ ಟು ಸಮ್ ಆಫ್ ಔಟ್ ಗೋಯಿಂಗ್ ಸ್ಟೂಡೆಂಟ್, ವಾಟ್ ಎವರ್ ಇಟ್ ಟೇಕ್. ಓಕೆ, ಬಟ್ ಇನ್ ಅಕಾರ್ಡಿಂಗ್ ಟು ಫಿಸಿಕ್ಸ್ ಸಮ್ ಆಫ್ ಇನ್ಕಮಿಂಗ್ ಕರೆಂಟ್ ಇಸ್ ಈಕ್ವಲ್ ಟು ಸಮ್ ಆಫ್ ಔಟ್ ಗೋಯಿಂಗ್ ಕರೆಂಟ್ ಇನ್ ಎ ಜಂಕ್ಷನ್ ಈಸ್ ಕಾಲ್ಡ್ KCL. ಇನ್ನೊಂದು ತರಾನು ಹೇಳ್ಬೋದು. ಓಕೆ, KCL ಇನ್ನೊಂದು ಮೀನಿಂಗ್ ಏನು ನೋಡಿ, ಫಸ್ಟ್ ಏನಾಗ್ಬೋದು, ಸಮ್ ಆಫ್ incoming current is equal to sum of outgoing current
ಔಟ್ ಗೋಯಿಂಗ್ ಅಟ್ ಎ ಜಂಕ್ಷನ್ ಅಥವಾ ನೋಡ್ ಆಗಿರ್ಬೋದು. ಓಕೆ, ಎಷ್ಟು ಕರೆಂಟ್ ಬರುತ್ತೋ ಅಷ್ಟೇ ಹೋಗುತ್ತೆ ಆಚೆ. ಅದನ್ನ ಹೇಳ್ತೀನಿ ಕಿರ್ಚಾಫ್ ಫಸ್ಟ್ ಲಾ. ಇನ್ನೊಂದು ಹೇಳ್ತೀನಿ, ಇನ್ನೊಂದು ಡೆಫಿನೇಷನ್ ಅಂದ್ರೆ ಇನ್ನೊಂದು ಡೆಫಿನೇಷನ್, ದ ಆಲ್ಜಿಬ್ರಾಯಿಕ್ ಸಮ್ ಆಫ್ ದ algebraic sum of the current in a circuit at junction is equal to 0. At junction is equal to 0. Both are correct. Okay, both definition you can make it, you can write in exam. Okay, the algebraic sum of the current in a circuit at junction is equal to 0. ಏನು ಬರುತ್ತೆ ಫಾರ್ಮುಲಾ? summation over I is equal to 0. This is our Kirchhoff first law. ನೋಡಿ, ಕಿರ್ಚಾಫ್ ಫಸ್ಟ್ ಲಾನು ಯಾವ ತರ ನಾವು ಸರ್ಕ್ಯೂಟ್ ಯೂಸ್ ಮಾಡಿ ನೋಡಿ. ತೊಳಿ ಒಂದು ಜಂಕ್ಷನ್ ತೊಳಿ. ಇವಾಗ ಸಿಂಪಲ್ ಆಗಿ ಒಂದು ಟ್ರಾಫಿಕ್ ಸಿಗ್ನಲ್ ತೊಳಿ. ಟ್ರಾಫಿಕ್ ಸಿಗ್ನಲ್ ಇದೆ, ಸಿಗ್ನಲ್ ಅಂತ ತಗೊಂಡಾಗ ಓಕೆ, ವಿ ಕ್ಯಾನ್ ಟೇಕ್ ಒಂದು ಸಿಂಪಲ್ ಎಕ್ಸಾಂಪಲ್. ಸಿಗ್ನಲ್ ಆಗಿ ನೋಡಿ, ಸೊ ವೆಹಿಕಲ್ ಬರುತ್ತೆ, ಈ ಕಡೆಯಿಂದ ಬರುತ್ತೆ, ಈ ಕಡೆಯಿಂದ. ಓಕೆ, ವೆಹಿಕಲ್ ಆಲ್ ಡೈರೆಕ್ಷನ್. ಓಕೆ, ಇನ್ ಸಿಗ್ನಲ್ ಡಿಪೆಂಡಿಂಗ್ ಅಪಾನ್ ಸಿಗ್ನಲ್ ಯಾವ ತರ ಹೌ ದೇ ಆರ್ ಮೇಕ್ ಇನ್ ರೋಡ್ಸ್. ಓಕೆ, ಲೈಕ್ ದಟ್ ದೇ ಆರ್ ಎಂಟರಿಂಗ್ ಸಿಗ್ನಲ್ಸ್. ಓಕೆ ನೋಡಿ, ಸಮ್ ಆಫ್ ನಾ ಕರೆಂಟ್ ಇದನ್ನ I1 ಅಂತ ಕರಿತೀನಿ, ಇದನ್ನ I2 ಅಂತ ಕರಿತೀನಿ, ಇದನ್ನ I3 ಅಂತ ಕರಿತೀನಿ, I4 ಅಂತ ಕರಿತೀನಿ, ಇದನ್ನ I5 ಅಂತ ಕರಿತೀನಿ. ನೋಡಿ, ದಿಸ್ ಇಸ್ ಮೈನಸ್, ದಿಸ್ ಪ್ಲಸ್. ಓಕೆ, ಪ್ಲಸ್ ನಾನು ಹೇಳ್ತೀನಿ ಗೊತ್ತಾ, ಆ ಜಂಕ್ಷನ್ ಹತ್ರ ವೆನ್ ಕರೆಂಟ್ ಕಮಿಂಗ್ ಫ್ರಮ್ ಜಂಕ್ಷನ್ ಇಸ್ ಕಾಲ್ಡ್ ಪಾಸಿಟಿವ್, ಅವೇ ಫ್ರಮ್ ದಿ ಜಂಕ್ಷನ್. ಓಕೆ ನೋಡಿ, towards the junction is called positive. Away from the junction we can take negative. Okay, ಅರ್ಥ ಆಯ್ತಾ? ನೋಡಿ ಇಲ್ಲಿ ನೋಡಿ, ಇವಾಗ ಇದಕ್ಕೆ ನಾನು ಕಿರ್ಚಾಫ್ KCL ಅಪ್ಲೈ ಮಾಡಬೇಕು. ನೋಡಿ, ಸಮ್ ಆಫ್ ಇನ್ಕಮಿಂಗ್ ಕರೆಂಟ್ ನೋಡಿ, I1 ಟುವರ್ಡ್ಸ್ ದಿ ಜಂಕ್ಷನ್ I5 ಪ್ಲಸ್ I5, ನೆಕ್ಸ್ಟ್ ಪ್ಲಸ್ I3 ಮೈನಸ್ I2 ಆಚೆ ಹೋಗ್ತಿದ್ಯಾ, ನೆಕ್ಸ್ಟ್ ಮೈನಸ್ I4 ಇಸ್ ಈಕ್ವಲ್ ಟು 0. ದಿಸ್ ಇಸ್ ಅವರ್ ಕಿರ್ಚಾಫ್ ಫಸ್ಟ್ ಲಾ. ಎಲ್ರಿಗೂ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ 1 ಮಾರ್ಕ್ಸ್ ಕೇಳ್ತಿದ್ರೆ ಎಕ್ಸಾಮ್ ಅಲ್ಲೇ ಬಂದಿದೆ ಒಂದ್ಸರಿ, KSET JEE ಮೇನ್ಸ್ ಅಲ್ಲಿ ಒಂದ್ಸರಿ ಬಂದಿದೆ. ಸಿಗ್ನಿಫಿಕೆನ್ಸ್ ಆಫ್ ಕಿರ್ಚಾಫ್ ಫಸ್ಟ್ ಲಾ ಏನ್ ಹೇಳುತ್ತೆ? ಓಕೆ, ಸಿಗ್ನಿಫಿಕೆನ್ಸ್ ಆಫ್ ಕಿರ್ಚಾಫ್ ಫಸ್ಟ್ ಲಾ ಏನ್ ಹೇಳುತ್ತೆ ಅಂದ್ರೆ ನೋಡಿ, ಈ ಕಿರ್ಚಾಫ್ ಫಸ್ಟ್ ಲಾ ಏನ್ ಹೇಳ್ತಾನೆ, ಸಿಗ್ನಿಫಿಕೆನ್ಸ್ ಕನ್ಸರ್ವೇಷನ್ ಆಫ್ ಎನರ್ಜಿ ಬಗ್ಗೆ ಹೇಳುತ್ತೆ. ಕನ್ಸರ್ವೇಷನ್ ಆಫ್ ಚಾರ್ಜ್. ಸಿಗ್ನಿಫಿಕೆನ್ಸ್ ಆಫ್ ಕಿರ್ಚಾಫ್ ಫಸ್ಟ್ ಲಾ ಅಥವಾ ಕಿರ್ಚಾಫ್ ಜಂಕ್ಷನ್ ಲಾ ಅಂತ ಕೇಳಿದ್ರು ಸೇಮೆ. ಅರ್ಥ ಆಯ್ತಾ? ನೆಕ್ಸ್ಟ್ ನೋಡ್, ಅರ್ಥ ಆಯ್ತಾ? ಬೋತ್ ಆರ್ ಕರೆಕ್ಟ್, ಬೋತ್ ಆರ್ ಸೇಮ್. ಅಥವಾ ಕಿರ್ಚಾಫ್ KCL ಅಂದ್ರೂ ಒಂದೇ. ಓಕೆ, ಅರ್ಥ ಆಯ್ತಾ? ದಿಸ್ ಈಸ್ ಅವರ್ ಕಿರ್ಚಾಫ್ ಫಸ್ಟ್ ಲಾ. ನೆಕ್ಸ್ಟ್ ಕಿರ್ಚಾಫ್ ಸೆಕೆಂಡ್ ಲಾ ಏನ್ ಹೇಳುತ್ತೆ ನೋಡಿ, ಕಿರ್ಚಾಫ್ ಸೆಕೆಂಡ್ ಲಾ ಅಥವಾ ಕಿರ್ಚಾಫ್ ವೋಲ್ಟೇಜ್ ಲಾ, ವಾರ್ ಲೂಪ್. ಓಕೆ, ಅಥವಾ ಮೆಶ್ ಲಾ. ಈ ಕಿರ್ಚಾಫ್ ಸೆಕೆಂಡ್ ಲಾ ಏನ್ ಹೇಳುತ್ತಂದ್ರೆ, ಫುಲ್ ನೋಡಿ, ದ ಆಲ್ಜಿಬ್ರಾಯಿಕ್ ಸಮ್ ಆಫ್ the potential difference or EMF potential difference at junction, at node, at loop, at ಏನಂತೀರ ಮೆಶ್. ಓಕೆ, the algebraic sum of the potential difference in a circuit is equal to 0. ಏನ್ ಬರುತ್ತೆ ಫಾರ್ಮುಲಾ ನೋಡಿ, V is equal to 0. ಅಥವಾ ಇನ್ನೊಂದ್ ತರ ಬರೆಯಬಹುದು, the algebraic sum of the EMF, current, resistance and voltage in a circuit ಅಥವಾ in a junction ಅಥವಾ in a node, in a mesh or in loop is equal to 0 ಅಂತಾನು ಬರೀಬಹುದು. ಓಕೆ, ಸಿಗ್ನಿಫಿಕೆನ್ಸ್ ಏನಂತಾನೆ KVL, ಸಿಗ್ನಿಫಿಕೆನ್ಸ್ ಆಫ್ KVL ಅಂದ್ರೆ ಕನ್ಸರ್ವೇಷನ್ ಆಫ್ ಎನರ್ಜಿ.
ಅರ್ಥ ಆಯ್ತಾ? ನೋಡಿ ಯಾವ ತರ ಅಪ್ಲೈ ಮಾಡೋದು. ಸರ್ಕ್ಯೂಟ್ ತಗೋಣ, ಸಿಂಪಲ್ ಸರ್ಕ್ಯೂಟ್. ಓಕೆ, KVL ಯಾವ ತರ ಯೂಸ್ ಮಾಡೋದು. ಓಕೆ ನೋಡಿ, KVL ಯಾವ ತರ ಯೂಸ್ ಮಾಡೋದು ಅಂದ್ರೆ ನೀವು ಸಿಂಪಲ್, ವೆರಿ ಸಿಂಪಲ್. ಓಕೆ, ತಗೊಳ್ಳಿ ಯಾವ್ದು ಒಂದು ಸರ್ಕ್ಯೂಟ್ ಸಿಂಪಲ್ ಆಗಿ. ಓಕೆ, ಓಕೆ ನೋಡಿ, ಇದು ನಾನು 5 ವೋಲ್ಟ್ ಕೊಟ್ಕೊಳ್ತೀನಿ. ಓಕೆ, ಇದನ್ನು ಒಂದು ಕೊಡೋಣ. ಓಕೆ, ನೆಕ್ಸ್ಟ್ ಇಲ್ಲೊಂದು ರೆಸಿಸ್ಟೆನ್ಸ್ ಕೊಡೋಣ. ಓಕೆ, ನೆಕ್ಸ್ಟ್ ಇದು ನೋಡಿ ಕರೆಂಟ್, ಇದನ್ನ ಇಲ್ಲ I1 ಅಂದ್ಕೊಳ್ಳಿ. ಇಲ್ಲೇನಾಗುತ್ತೆ ನೋಡಿ, ಕರೆಂಟ್ ಹಿಂಗೆ I1 ಬಂದಿದ್ದು, ಇದು ಬ್ಯಾಟ್ರಿ 5 ವೋಲ್ಟ್ ಅಲ್ಲ, I1 ಬಂದಿದ್ದು. ನೆಕ್ಸ್ಟ್ ಇದು I1 ಮೈನಸ್ I2 ಆಗುತ್ತೆ, I2 ಕರೆಂಟ್. ಓಕೆ, ಅಪ್ಲೈ ಮಾಡಿದ್ದಕ್ಕೆ ನೋಡಿ, ಅಪ್ಲೈ ಮಾಡೋಣ. ನೆಕ್ಸ್ಟ್ ಟೈಮ್ ಬರುತ್ತೆ ನೋಡಿ, 5 ಮೈನಸ್ ಇದೇನು ಬರುತ್ತೆ I1 ಅಂದ್ರೆ ಇಲ್ಲೊಂದು ರೆಸಿಸ್ಟೆನ್ಸ್ ನಾನು ಹಾಕಿಲ್ಲ, ಹಾಕ್ತೀನಿ. 2 ಓಮ್ ಅಂದ್ಕೊಳ್ಳಿ. ನೋಡಿ I1 ಓಮ್ಸ್ ಏನು ಬರುತ್ತೆ, I1 ಇಂಟು 2. ನೆಕ್ಸ್ಟ್ ಕೆಳಗಡೆ ಬನ್ನಿ, ಮೈನಸ್ I1 ಮೈನಸ್ I2. ಇದನ್ನ 3 ಓಮ್ ಅಂತ ತಗೊಳ್ಳಿ. ಓಕೆ, 3 ಅರ್ಥ ಆಯ್ತು ನೋಡಿ. ಈ ಜಂಕ್ಷನ್ ಇದಕ್ಕೆ ಮಾತ್ರ ಅಪ್ಲೈ ಮಾಡ್ತೀವಿ, ಈಸ್ ಈಕ್ವಲ್ ಟು 0. ನೆಕ್ಸ್ಟ್ ಅದೇ ಥರ ಇದಕ್ಕೂ ಅಪ್ಲೈ ಮಾಡಿ, ಸೇಮ್ ಬರುತ್ತೆ. ಅರ್ಥ ಆಯ್ತಾ? ನೀವು ಅಪ್ಲೈ ಮಾಡಿ ನೋಡ್ಬೋದು. ನಾನು ವಿಸ್ಟೋ ನೆಟ್ವರ್ಕ್ಗೆ ಯಾವ ಥರ ಇನ್ನೂ ಕ್ಲಾರಿಟಿಯಾಗಿ ಅಪ್ಲೈ ಮಾಡೋದು ಅಂತ ಹೇಳ್ಕೊಡ್ತೀನಿ. ಓಕೆ, ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ನಾವು ವಿಸ್ಟೋ ನೆಟ್ವರ್ಕ್ಗೆ ಹೋಗೋಣ. ಓಕೆ, ವಿಸ್ಟೋ ನೆಟ್ವರ್ಕ್ ಏನು ಯೂಸು, ವಾಟ್ ಈಸ್ ವಿಸ್ಟೋ ನೆಟ್ವರ್ಕ್, ವಾಟ್ ಈಸ್ ಅಪ್ಲಿಕೇಶನ್ಸ್ ಆಫ್ ವಿಸ್ಟೋ ನೆಟ್ವರ್ಕ್? ನೋಡಿ, ವಿಸ್ಟೋನ್ ನೆಟ್ವರ್ಕ್ ವೆರೈಟಿ ಆಫ್ ಅಪ್ಲಿಕೇಶನ್ ಇದೆ. ಓಕೆ, ನಾವೇನಾದ್ರೂ ವಿಸ್ಟೋನ್ ಬ್ರಿಡ್ಜ್ನ ಇನ್ ಆಪರೇಷನ್ ಆಂಪ್ಲಿಫೈರ್ ಏನು ಯೂಸ್ ಮಾಡಿದ್ರೆ ಅದ್ರ ಫಿಸಿಕಲ್ ಕಂಡೀಷನ್ ಏನು, ಸ್ಟ್ರೈನ್ ಏನು, ಸ್ಟ್ರೆಸ್ ಏನು, ಪ್ರೆಷರ್, ಟೆಂಪರೇಚರ್ ಎಲ್ಲಾನು ಫೈಂಡ್ ಮಾಡೋಕೆ ನಾವೇನ್ ಮಾಡ್ತೀವಿ, ವಿಸ್ಟೋನ್ ನೆಟ್ವರ್ಕ್ ಯೂಸ್ ಮಾಡ್ತೀವಿ. ಓಕೆ, ವಿ ಟು ಸ್ಟೋನ್ ನೆಟ್ವರ್ಕ್. ಓಕೆ, ಈ ವಿಸ್ಟೋನ್ ನೆಟ್ವರ್ಕ್ ಪ್ರಿನ್ಸಿಪಲ್ ಅಂದ್ರೆ ನಲ್ ಮೆಥಡ್. ಓಕೆ, ಈ ನಲ್ ಮೆಥಡ್ ನ ಪ್ರಿನ್ಸಿಪಲ್ ಯೂಸ್ ಮಾಡ್ಬಿಟ್ಟು ನಾವೇನ್ ಮಾಡ್ತೀವಿ, ವಿಸ್ಟೋ ನೆಟ್ವರ್ಕ್ ನ ಬ್ಯಾಲೆನ್ಸಿಂಗ್ ಕಂಡೀಷನ್ ಎಲ್ಲ ಯೂಸ್ ಮಾಡ್ಬಿಟ್ಟು ಏನಾಗುತ್ತೆ ಗೊತ್ತಿದ್ರಲ್ಲಿ ಯಾವುದೇ ರೀತಿಯ ಕರೆಂಟ್ ಏನಾಗುತ್ತೆ, ಯಾವುದು ಲಾಸ್ ಆಗಿ ಯಾವುದು ಹೋಗೋದಿಲ್ಲ, ನೆಟ್ವರ್ಕ್ ರಿಮೈನ್ಸ್ ಬ್ಯಾಲೆನ್ಸ್. ನೋಡಿ, ಸಿಂಪಲ್ ಆಗಿ ಹೇಳ್ತೀನಿ. ಏನ್ ಹೇಳ್ಬೋದು ಅಂದ್ರೆ, ಒಂದು ರೆಸಿಸ್ಟೆನ್ಸ್ P/Q ಇಸ್ ಈಕ್ವಲ್ ಟು R/S. ಓಕೆ, ಇದು ವಿಸ್ಟೋ ನೆಟ್ವರ್ಕ್ ಇಂದ ಬ್ಯಾಲೆನ್ಸಿಂಗ್ ಕಂಡೀಷನ್ ಅಥವಾ ಬ್ಯಾಲೆನ್ಸಿಂಗ್ ಕಂಡೀಷನ್ ಆಫ್ ವಿಸ್ಟೋ ನೆಟ್ವರ್ಕ್ ಏನ್ ಬರುತ್ತೆ, Ig ಇಸ್ ಈಕ್ವಲ್ ಟು 0. ಓಕೆ, ಅರ್ಥ ಆಯ್ತಾ? ಗ್ಯಾಲೋಮೀಟರ್ ಡಿಫ್ಲೆಕ್ಷನ್ ಅಂದ್ರೆ 0 ತೋರಿಸ್ಬೇಕು. P/Q ಇಸ್ ಈಕ್ವಲ್ ಟು R/S. ಓಕೆ, ನೋಡಿ, ಈ ನಲ್ ಮೆಥಡ್ ನ ಯೂಸ್ ಮಾಡ್ಬಿಟ್ಟು ನಾವ್ ಯಾವ ತರ ಇದನ್ನ ಪ್ರೂವ್ ಮಾಡ್ಬೋದು ಅಂತ ನೋಡೋಣ ಫಸ್ಟ್. ಓಕೆ, ಫಸ್ಟ್ ನೋಡಿ, ಡಿರೈವ್ ಏನ್ ಕೇಳ್ತಾರೆ ಗೊತ್ತಾ, ಡಿರೈವ್ ಎನ್ ಎಕ್ಸ್ಪ್ರೆಷನ್ ಫಾರ್ ವಿಸ್ಟೋನ್ ನೆಟ್ವರ್ಕ್ ಅಂತ ಕೇಳ್ತಾರೆ. 5 ಮಾರ್ಕ್ಸ್ 3 ಮಾರ್ಕ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಕಾರ್ಡಿಂಗ್ ಟು ಇನ್ ಬೋರ್ಡ್ ಎಕ್ಸಾಮ್ ಅಥವಾ ಇನ್ ನ್ಯೂಮರಿಕಲ್ ಕೇಳ್ತಾ ಇರ್ತಾರೆ ಇದ್ರ ಮೇಲೆ. ಮತ್ತೆ ನಾನು ಅಕಾರ್ಡಿಂಗ್ ಟು PU ಬೋರ್ಡ್ ಹೇಳ್ತಾ ಇದ್ದೀನಿ, ಕಂಪಲ್ಸರಿ 5 ಮಾರ್ಕ್ಸ್ ಡಿರೈವೇಶನ್ ಕೇಳ್ತಾರೆ. ಓಕೆ, ವಿಸ್ಟೋನ್ ನೆಟ್ವರ್ಕ್. ಓಕೆ, ಡಿರೈವ್ ಎನ್ ಎಕ್ಸ್ಪ್ರೆಷನ್ ಫಾರ್ ವಿಸ್ಟೋನ್ ನೆಟ್ವರ್ಕ್ ಅಥವಾ ಡಿರೈವ್ ಎನ್ ಎಕ್ಸ್ಪ್ರೆಷನ್ ವಿಸ್ಟೋನ್ ನೆಟ್ವರ್ಕ್ ಅಂತ ಡೈರೆಕ್ಟ್ ಆಗಿ ಕೇಳ್ತಾರೆ. ಓಕೆ, ನೋಡೋಣ ಬನ್ನಿ. ಫಸ್ಟ್ ವಿಸ್ಟೋನ್ ನೆಟ್ವರ್ಕ್ ತಗೊಳ್ಳಿ. ಓಕೆ, ನೋಡಿ, ವಿಸ್ಟೋನ್ ನೆಟ್ವರ್ಕ್. ಓಕೆ, ಡಿರೈವ್ ಎನ್ expression for Wheatstone network by using Kirchhoff laws. ಅರ್ಥ ಆಯ್ತು? ಈ ಡಿರೈವೇಶನ್ ಮಾಡೋಣ, ವೆರಿ ವೆರಿ ಇಂಪಾರ್ಟೆಂಟ್. 5 ಮಾರ್ಕ್ಸ್ 3 ಮಾರ್ಕ್ಸ್ ಬಂದೇ ಬರುತ್ತೆ. ಮತ್ತೆ JEE ಮೇನ್ಸ್ ಮತ್ತೆ KCET ಅಥವಾ ಇದ್ರ ಮೇಲೆ ಅಪ್ಲಿಕೇಶನ್ ಕೇಳ್ತಾ ಇರ್ತಾರೆ ನ್ಯೂಮರಿಕಲ್ ಯಾವಾಗಲೂ. ನೋಡಿ, ಫಸ್ಟ್ Wheatstone network consists of a 4 resistor. Okay, Wheatstone network consists of a 4 resistor P, Q, R and S. Okay, ಈ PQRS ರೆಜಿಸ್ಟರ್ ಇದಾವಲ್ಲ, they are connected in quadrilateral triangle ABCD. ಅರ್ಥ ಆಯ್ತಾ? ನೋಡಿ, ಬರ್ಕೊಳ್ಳೋಣ. ಅವ್ರು ಹೇಳ್ತಿದ್ದಾರೆ Wheatstone ನೆಟ್ವರ್ಕ್ 4 ರೆಜಿಸ್ಟರ್ ಇದೆ. ಫಸ್ಟ್ ನೋಡಿ, 4 ರೆಜಿಸ್ಟರ್ ಬರ್ಕೊಳ್ಳಿ. ಓಕೆ,
4 ರೆಸಿಸ್ಟರ್. ಈ 4 ರೆಸಿಸ್ಟರ್ ಕನೆಕ್ಟ್ ಮಾಡಿದೀನಿ ನೋಡಿ, ಪಿ ಕ್ಯೂ ಆರ್ ಎಸ್ ಆಯ್ತಾ, ಪಿ ಕ್ಯೂ ಆರ್ ಎಸ್. ಇದು ನೋಡಿ ಕ್ವಾಡ್ರಿಲೇಟರ್ ಎ ಬಿ ಸಿ ಡಿ, ಇದು ಬ್ಯಾಟ್ರಿ ಬಿ. ಓಕೆ ನೋಡಿ, ಕರೆಂಟ್ ಏನಾಗಿ ಜಂಕ್ಷನ್ ಹಿಂಗೆ ಎಂಟ್ರಿ ಆಗ್ತಿದೆ. ದ ಜಂಕ್ಷನ್ ಬಿ ಅಂಡ್ ಡಿ ಇನ್ ಬಿಟ್ವೀನ್ ಏನ್ ಮಾಡಿದ್ರೆ ಗೊತ್ತಾ, ಅವರು ಒಂದು ಗ್ಯಾಲೋಮೀಟರ್ ಕನೆಕ್ಟ್ ಮಾಡಿದ್ದಾರೆ. ಓಕೆ, ಇದ್ರ ಮೂಲಕ ಏನಾಗುತ್ತೆ, ಕರೆಂಟ್ ಐ ಜಿ ಹೋಗ್ತಾ ಇದೆ. ಅರ್ಥ ಆಯ್ತಾ? ನೆಕ್ಸ್ಟ್ ನೋಡಿ, ಐ ಕರೆಂಟ್ ಎಂಟ್ರಿ ಆದ್ರೆ ಈ ಕಡೆ ಏನಾಗುತ್ತೆ, I1 ಹೋಯ್ತು, ಈ ಕಡೆ ಏನಾಯ್ತು I2. ಓಕೆ, ಈ ಕಡೆ I3, ಈ ಕಡೆ I4. ಸಮ್ ಆಫ್ ಇನ್ಕಮಿಂಗ್ ಕರೆಂಟ್ ಇಸ್ ಈಕ್ವಲ್ ಟು ಸಮ್ ಆಫ್ ಔಟ್ ಗೋಯಿಂಗ್ ಕರೆಂಟ್. ಅರ್ಥ ಆಯ್ತಾ? ನೋಡಿ, I1P I3 ಕರೆಂಟ್ ನೋಡಿ, ಇಲ್ಲಿ I1 ಐತೆ ಕರೆಂಟ್ ಹಿಂಗ್ ಹೋಗ್ತಾ ಇದೆ. ಈ I1 ಕರೆಂಟ್ I3 ಹೋಯ್ತು, ಈ ಕಡೆ IG ಹೋಯ್ತು, ನೆಕ್ಸ್ಟ್ I2 ಈ ಕಡೆ ಹೋಯ್ತು. ಅರ್ಥ ಆಯ್ತಾ? ನೋಡಿ, ಇದಕ್ಕೆ ಯಾವ ತರ ಸಿಂಪಲ್ ಆಗಿ ಅಪ್ಲೈ ಮಾಡಬಹುದು ಅಂತ ಹೇಳ್ತೀನಿ ನೋಡಿ. ಅಪ್ಲೈ ನೋಡಿ, ಫಸ್ಟ್ ತಗೊಳ್ಳಿ, ಅಟ್ ಜಂಕ್ಷನ್ ತಗೊಳ್ಳಿ, ಅಟ್ ಜಂಕ್ಷನ್ ನೋಡಿ, ಬಿ ಹತ್ರ ಬನ್ನಿ, ಅಟ್ ಜಂಕ್ಷನ್ ಬಿ. ಅಟ್ ಜಂಕ್ಷನ್ ಬಿ ಹತ್ರ ಬನ್ನಿ, ನೋಡಿ ಯಾವ ಕರೆಂಟ್ ಬರ್ತಾ ಇದೆ ನೋಡಿ. I1 ಕರೆಂಟ್ ಇಸ್ ಈಕ್ವಲ್ ಟು, ಈ I1 ಬರ್ತಾ ಇದೆಯಾ, ಈ I1 ನೋಡಿ, I1 ಹಿಂಗ್ ಬರ್ತಾ ಇದೆ ನೋಡಿ, ಇಲ್ಲಿ ಬರ್ತಾ ಇದೆ I1, ಈ ಜಂಕ್ಷನ್ ಹತ್ರ ಬರ್ತಿದೆ ನೋಡಿ. ಇದೊಂದು ಜಂಕ್ಷನ್ ಅಂದ್ಕೊಂಡ್ರೆ ಎಲ್ಲ ಟ್ರಾಫಿಕ್ ಸಿಗ್ನಲ್ ಅಂದ್ಕೊಳ್ಳಿ. ಈ ಜಂಕ್ಷನ್ ಯಾವ ಕರೆಂಟ್ ಆಚೆ ಹೋಗ್ತಾ ಇದೆ, IG plus I3 ಕರೆಂಟ್. ಓಕೆ, ದ ಬ್ಯಾಲೆನ್ಸಿಂಗ್ ಕಂಡೀಷನ್ ಆಫ್ ಈಸ್ಟರ್ನ್ ನೆಟ್ವರ್ಕ್. ಓಕೆ, ಕಂಡೀಷನ್ ಇದೆ IG is equal to 0. ಓಕೆ, IG is equal to 0 ಕೊಡಿ, ಬ್ಯಾಲೆನ್ಸ್ ಆಗುತ್ತೆ ನೆಟ್ವರ್ಕ್. I1 is equal to I3 ಆಯ್ತು. ದಿಸ್ ಇಸ್ ಅವರ್ ಫಸ್ಟ್ ಈಕ್ವೇಶನ್. ನೆಕ್ಸ್ಟ್ ಅಟ್ ಜಂಕ್ಷನ್ ಡಿ ಹತ್ರ ಬನ್ನಿ, ಅಟ್ ಜಂಕ್ಷನ್ ಡಿ, ಓಕೆ, ಈ ಅಟ್ ಜಂಕ್ಷನ್ ಡಿ ಹತ್ರ ನೋಡಿ I2 ಕರೆಂಟ್ ಬರ್ತಾ ಇದೆ, IG ಬರ್ತಿದೆ, ಹೋಗ್ತಾ ಇದೆ ಅದು ಆಚೆ. ಓಕೆ, ಔಟ್ ಗೋಯಿಂಗ್ ಕರೆಂಟ್ ಯಾವುದು, ಇನ್ಕಮಿಂಗ್ ಕರೆಂಟ್ ಯಾವುದು, IG ಅಂಡ್ I2. IG ಪ್ಲಸ್ I2 ಇಸ್ ಈಕ್ವಲ್ ಟು I4. ನೋಡಿ, I4 ಆಚೆ ಹೋಗ್ತಿದ್ಯಾ, ಇಲ್ಲಿ ನೋಡಿ. ಇವಾಗ ಬ್ಯಾಲೆನ್ಸಿಂಗ್ ಆಫ್ ಈಸ್ಟರ್ನ್ ನೆಟ್ವರ್ಕ್ 0 ಅಂದ್ರೆ I2 ಇಸ್ ಈಕ್ವಲ್ ಟು I4. ದಿಸ್ ಇಸ್ ಅವರ್ ಈಕ್ವೇಶನ್ 2. ಅಂಡರ್ಸ್ಟ್ಯಾಂಡ್ ಆಗಿರೋ? ಓಕೆ, ಟೇಕ್ ಒಂದು ಲೂಪ್ ತಗೊಳ್ಳಿ ನೋಡಿ. ಲೂಪ್ ಯಾವ್ದಿದೆ, ಈ ಲೂಪ್. ಓಕೆ, ಈ ಲೂಪ್ ಇದೆಯಾ ನೋಡಿ, ಈ ಲೂಪ್ A B D A. ಅಪ್ಲೈ ಕಿರ್ಚಾಫ್ ಲಾ ಅಪ್ಲೈ ಮಾಡಿ ನೋಡಿ. ಅಪ್ಲೈ ಮಾಡಿ ಫಸ್ಟ್ ಯಾವ ಲೂಪ್ಗೆ, A B D A ಲೂಪ್ ನೋಡಿ, A B D A ಲೂಪ್. A B D A ಲೂಪ್ ನಾನು ಕಿರ್ಚಾಫ್ ನೋಡಿ, ಸೇಮ್ ಡೈರೆಕ್ಷನ್ ನಾನು ಏನ್ ಮಾಡ್ತೀನಿ, ಕರೆಂಟ್ ಪಾಸಿಟಿವ್ ಅಂತ ತಗೊಂತೀವಿ. ವಾಟ್ ಎವರ್ ನೀವು, ಅಥವಾ ಸರ್ ನನಗೆ ಬೇಡ ಸರ್, ಐ ವಿಲ್ ಟೇಕ್ ನೆಗೆಟಿವ್, ಯು ಕ್ಯಾನ್ ಟೇಕ್ ನೆಗೆಟಿವ್, ನೋ ಪ್ರಾಬ್ಲಮ್, ಬೋತ್ ಆರ್ ಸೇಮ್. ಓಕೆ, ಆನ್ಸರ್ ಫೈನಲ್ ಆನ್ಸರ್ ಇಸ್ ಕಮ್ ಸೇಮ್, ಬಟ್ ಐ ಕರೆಂಟ್ ಡೈರೆಕ್ಷನ್ ಸೇಮ್ ಇದೆ, ಪಾಸಿಟಿವ್ ತಗೊಳ್ತೀನಿ. ಕರೆಂಟ್ ಡೈರೆಕ್ಷನ್ ಆಪೋಸಿಟ್ ಇದೆ, ನಾನು ನೆಗೆಟಿವ್ ತಗೊಳ್ತಾ ಇದ್ದೀನಿ. ಅಂಡರ್ಸ್ಟುಡ್? ನೋಡಿ, ಕರೆಂಟ್ ಡೈರೆಕ್ಷನ್ ಸೇಮ್ ಇದೆ. ಬನ್ನಿ ಇಲ್ಲಿಗೆ ಏನಾಗ್ತಿದ್ದೀರಿ, ಫಸ್ಟ್ ಯಾವ ಲೂಪ್, ಎ ಇಂದ ಸ್ಟಾರ್ಟ್ ಮಾಡಿ, I1P. ನೆಕ್ಸ್ಟ್ ನೋಡಿ I1P, ನೆಕ್ಸ್ಟ್ ಇಲ್ಲಿ ಬನ್ನಿ, ನೆಕ್ಸ್ಟ್ ಹಿಂಗೆ ಬಂದ್ರ ನೆಕ್ಸ್ಟ್ ಏನಿದೆ ಪ್ಲಸ್ IGG. ನೆಕ್ಸ್ಟ್ ಈ IGG ಆಯ್ತಾ, ನೆಕ್ಸ್ಟ್ ನೋಡಿ ಈ ಕಡೆ ಹಿಂಗೆ ಹೋಗ್ತಾ ಇದ್ದೀನಿ, ಈ ಲೂಪ್ ನೋಡಿ A B D ಹಿಂಗೆ ಹೋಗ್ಬೇಕಲ್ವಾ, ಆಪೋಸಿಟ್ ಯಾವ್ದು ಇದೆ, ಮೈನಸ್ I2 Q is equal to 0. ಅರ್ಥ ಆಯ್ತಾ? ನೆಕ್ಸ್ಟ್ ನೋಡಿ, ಬ್ಯಾಲೆನ್ಸಿಂಗ್ ಆಫ್ ಈಸ್ಟರ್ನ್ ನೆಟ್ವರ್ಕ್ 0 ಅಂದ್ರೆ I1P ಇದು 0 ಅಂದ್ರೆ, ಓಕೆ, ಮೈನಸ್ I2Q is equal to 0. ನೆಕ್ಸ್ಟ್ I1P is equal to I2Q is equal to ಏನ್ ಬರುತ್ತೆ ನೋಡಿ, ಅರ್ಥ ಆಯ್ತಾ? ಏನ್ ಬರುತ್ತೆ, ದಿಸ್ ಇಸ್ ಅವರ್ ಈಕ್ವೇಶನ್ 3. ಅರ್ಥ ಆಯ್ತಾ? ದಿಸ್ ಅವರ್ ಈಕ್ವೇಶನ್. ನೆಕ್ಸ್ಟ್ ಲೂಪ್ ತಗೊಳ್ಳಿ, ಈ ಲೂಪ್. ಓಕೆ, ಇದು ಬಿ ಸಿ ಡಿ ಬಿ ಲೂಪ್. ಓಕೆ, ನೆಕ್ಸ್ಟ್ ಲೂಪ್ ಯಾವುದು, ಬಿ ಸಿ ಡಿ ಬಿ ಲೂಪ್. ಇಲ್ಲಿಗೂ ಅಷ್ಟೇ, ನೀವೇನ್ ಮಾಡ್ತೀರಾ ಗೊತ್ತಾ, ಬಿ ಸಿ ಡಿ ಬಿ ಲೂಪ್. ಇಲ್ಲಿಗೆ ಏನ್ ಮಾಡ್ತೀವಿ ನೀವು, ಸೇಮ್ ಕಿರ್ಚಾಫ್ ಲಾ ಅಪ್ಲೈ ಮಾಡಿ ಈ ಲೂಪ್ಗೆ. ನೋಡಿ, ಫಸ್ಟ್ ಇಲ್ಲಿಂದ ಸ್ಟಾರ್ಟ್ ಆಗಲಿ. ನಾನು ಹೇಳಿದ್ರೆ ಸೇಮ್ ಡೈರೆಕ್ಷನ್ ಪ್ಲಸ್ ತಗೊಂತಾ ಇದೆ, ನೀವು ತಗೊಂಡ್ರೆ ಮೈನಸ್ ತಗೊಂಡು ನೋ ಪ್ರಾಬ್ಲಮ್. ನೆಕ್ಸ್ಟ್ ಇಲ್ಲೇನಿದೆ, I3 R ಮೈನಸ್ ಹಿಂಗೆ ಹೋಗ್ತಾ ಇದೆಯಾ, I4 ಬರ್ತಿದೆ ಆಪೋಸಿಟ್, ನೀವು ಹೋಗೋ ದಾರಿಲಿ I4S. ನೆಕ್ಸ್ಟ್ ನೋಡಿ ಹಿಂಗೆ ಹೋಗ್ತಾ ಇದ್ದೀನಿ, ಅಕಸ್ಮಾತ್ ಹಿಂಗು ಬಂದ್ರು ಸೇಮ್, ನೀವೇ ಹಂಗನ ಬರ್ಬೋದು, ಈ ತರ ಅಪ್ಲೈ ಮಾಡೋದು ನೋಡಿ, ಬಿ ಡಿ ಸಿ ಬಿ ಅಥವಾ ಹಂಗಾದ್ರೂ ಅಪ್ಲೈ ಮಾಡೋದು. ನೀವೇನ್ ಮಾಡೋದು ಗೊತ್ತಾ, ಎ ಡಿ ಬಿ ಆದ್ರೂ ಮಾಡೋದು, ಎ ಬಿ ಡಿ ಆದ್ರೂ ಮಾಡೋದು, ಬೋತ್ ಆರ್ ಸೇಮ್, ಫೈನಾನ್ಸ್ ವಿಲ್ ಕಮ್ ಸೇಮ್ ಓನ್ಲಿ. ಓಕೆ,
ನೆಕ್ಸ್ಟ್ ಟೈಮ್ ಬರ್ತೀವಿ ನೋಡಿ, ಇಲ್ಲಿ ನೋಡಿ ಹಿಂಗೆ ಹೋಗ್ತಾರೆ ಆಪೋಸಿಟ್ ಯಾವ್ದು ಬರ್ತದೆ ನಮಗೆ ಗ್ಯಾಲೋಮೀಟರ್ ಕರೆಂಟ್ IG G is equal to 0. ನೆಕ್ಸ್ಟ್ ದ ಬ್ಯಾಲೆನ್ಸ್ ವಿ ಸ್ಟೋರ್ ನೆಟ್ವರ್ಕ್ 0 ಆದಾಗ I3R is equal to I4S. ನೋಡಿ ಮೈನಸ್ ಇಂದ ಹಾಕಿದ್ರೆ ಪ್ಲಸ್ ಆಗುತ್ತೆ. ಈಕ್ವೇಶನ್ 4. ಡಿವೈಡ್ ಈಕ್ವೇಶನ್ 3/4 ಮಾಡಿ. ಓಕೆ, ಡಿವೈಡ್ ಈಕ್ವೇಶನ್ 3/4. ಈ 3/4 ಮಾಡಿದಾಗ ಈಕ್ವೇಶನ್ ನೋಡಿ 3 ಈಕ್ವೇಶನ್ ಇದೆ. I1P ಡಿವೈಡ್ ಬೈ ನೆಕ್ಸ್ಟ್ I3R is equal to ನೆಕ್ಸ್ಟ್ ಟೈಮ್ ಬರ್ತೀವಿ I2Q ಡಿವೈಡ್ ಬೈ I4S. ಓಕೆ, ನೋಡಿ ಇಲ್ಲಿ ಕಂಡೀಷನ್ ನೋಡಿ I1 is equal to ಏನ್ ಕೊಟ್ಟಿದ್ದಾರೆ ಅವರು I3 ಸಬ್ಸ್ಟಿಟ್ಯೂಟ್ ಮಾಡಿ I3P ಡಿವೈಡ್ ಬೈ I3R is equal to ನೆಕ್ಸ್ಟ್ I2 is equal to ಏನಿದೆ I4. ಓಕೆ, I4Q is equal to I4S. ಈ I4 ಕ್ಯಾನ್ಸಲ್, I3 ಕ್ಯಾನ್ಸಲ್. PR is equal to Q by S. ನಮ್ಗೆ ಏನ್ ಬೇಕು ಬ್ಯಾಲೆನ್ಸಿಂಗ್ ಕಂಡೀಷನ್ ಫೈನಲ್ ಈಕ್ವೇಶನ್ ಎಕ್ಸ್ಪ್ರೆಷನ್ P by Q is equal to R by S ಬರಬೇಕು ನೋಡಿ. P by Q is equal to R by S. ಬಂತ ಈಕ್ವೇಶನ್. ದಿಸ್ ಇಸ್ ಅವರ್ ಕಿರ್ಚಾಫ್. ಸಿಂಪಲ್ ಆಗಿದೆ. ಫಸ್ಟ್ ನೀವೇನ್ ಮಾಡಬೇಕು, ಸರ್ಕ್ಯೂಟ್ ಬರ್ಕೊಂತೀರಾ. ವಿ ಸ್ಟೋರ್ ನೆಟ್ವರ್ಕ್ ಕನ್ಸಿಸ್ಟ್ ಆಫ್ 4 ರೆಸಿಸ್ಟರ್ PQRS. They are connecting quadrilateral triangle ABCD. The middle of the BD we have to connect galvanometer. The I1 and I2 and I3 and I4 are current flowing through the circuit ಅಂತ ಬರ್ಕೊಳ್ಳಿ. ಕನೆಕ್ಟ್ ಇದ್ರೆ ಬ್ಯಾಟ್ರಿ ವಾಟ್ ಎವರ್ ಯು ಟೇಕ್. ಓಕೆ, ಅಥವಾ EMF ಅಥವಾ ಪೊಟೆನ್ಷಿಯಲ್ ಡಿಫರೆನ್ಸ್. ದೆನ್ ಫಸ್ಟ್ ಅಟ್ ಜಂಕ್ಷನ್ B ತಗೊಳ್ಳಿ, ಅಟ್ ಜಂಕ್ಷನ್ D ತಗೊಳ್ಳಿ, ಮತ್ತೆ ಒಂದು ಲೂಪ್ ABD ಆದ್ರೂ ತಗೊಳ್ಳಿ ಅಥವಾ ADB ಆದ್ರೂ ತಗೊಳ್ಳಿ, ಬೋತ್ ಆರ್ ಸೇಮ್. ಓಕೆ, ನೆಕ್ಸ್ಟ್ ಲೂಪ್ ಸೆಕೆಂಡ್ ಲೂಪ್ ಯಾವುದು, ಲೂಪ್ BCDB ಆದ್ರೂ ತಗೊಳ್ಳಿ, BDCB ಆದ್ರೂ ತಗೊಳ್ಳಿ. ಅಪ್ಲೈ ಮಾಡಿ ಕಿರ್ಚಾಫ್ ಲಾ. ಈಸಿ ನೀವು ಬರುತ್ತೆ ಈಕ್ವೇಶನ್. ಡಿವೈಡ್ ಮಾಡ್ಕೊಳ್ಳಿ, 3/4 ಮಾಡ್ಕೊಳ್ಳಿ, ಬರುತ್ತೆ, ಸಬ್ಸ್ಟಿಟ್ಯೂಟ್ ಮಾಡಿ ಕ್ಯಾನ್ಸಲ್ ಆಗುತ್ತೆ. ದಿಸ್ ಇಸ್ ಅವರ್ ವಿ ಸ್ಟೋರ್ ನೆಟ್ವರ್ಕ್. ಸಿಂಪಲ್ ಎಕ್ಸ್ಪ್ಲೇನ್. ಅರ್ಥ ಆಯ್ತಾ? ವೆರಿ ಸಿಂಪಲ್. ಎಲ್ರಿಗೂ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಓಕೆ, ಥ್ಯಾಂಕ್ ಯು. ಬಾಯ್ ಬಾಯ್ ಹಾಲ್.